ನಮಸ್ಕಾರ, ವೆಲ್ಕಮ್ ಟು ಕ್ರೇಜಿ ಫ್ಯಾಮಿಲಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಶೇಷ ಏನು ಅಂದ್ರೆ, ನಮ್ ಚಿಕ್ಕಮ್ಮ ನನ್ಗೊಂದ್ ವಿಶ್ ಕಳ್ಸಿದ್ರು ಸಂಕ್ರಾಂತಿ ಹಬ್ಬಕ್ಕೆ. ಅದನ್ನ ಓದಿದ್ಮೇಲೆ ನನ್ಗನ್ಸಿದ್ದು, ನಾವೇನ್ ಎಳ್ ಹೋಳಿಗೆ ಮಾಡಿರ್ತೀವಿ ಹಬ್ಬಕ್ಕೆ, ಅದ್ರಲ್ಲಿ ಇಷ್ಟೊಂದ್ ವಿಷಯಗಳು ಅಡಗಿದ್ಯಾ ಅಂತ ಅನ್ನಿಸ್ತು. ನಾನ್ ಓದಿದ್ಮೇಲಂತೂ ನಂಗೆ ತುಂಬಾನೇ ಚೆನ್ನಾಗ್ ಅನ್ನಿಸ್ತು. ಅದಕ್ಕೆ ಅದನ್ನ ನಾನ್ ನಿಮ್ಗೂ ಕೂಡ ತೋರಿಸ್ತಾ ಇದ್ದೀನಿ. ಓದ್ ನೋಡಿ ಒಂದ್ಸರಿ, ನಿಮ್ಗೂ ಗೊತ್ತಾಗತ್ತೆ. ಮಕರ ಎಂದರೆ ಒಂದು ರಾಶಿಯ ಹೆಸರು. ಸಂಕ್ರಾಂತಿ ಎಂದರೆ ಸಂತೋಷದಿಂದ ಕ್ರಮಬದ್ಧವಾಗಿ ತಿಳಿದು ಮಾಡುವುದು ಸಂಕ್ರಾಂತಿ ಹಬ್ಬ. ಎಳ್ಳು ಎಂದರೆ ಭಾವನೆ, ಒಳ್ಳು ಎಂದರೆ ಇಷ್ಟಲಿಂಗ, ಒನಕೆ ಎಂದರೆ ಪ್ರಾಣಲಿಂಗ, ಕುಟ್ಟುವುದು ಎಂದರೆ ತ್ರಾಟಕ, ಕಣಕ ಎಂದರೆ ಮನಸ್ಸು, ಕೈ ಎಂದರೆ ಆಧಾರ ಸ್ತಂಭ, ಒಳಗಿನ ಎಣ್ಣೆ ಎಂದರೆ ದೇವರು. ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ ಕೈ ಮತ್ತು ಮನಸ್ಸು ಬಹಳ ಮುಖ್ಯ. ಎಡಗೈ ಎಂದರೆ ಜನರಿಗೆ ಬೇಸರ. ಎಡಗೈ ಎಷ್ಟು ಶ್ರೇಷ್ಠವಾಗಿದೆ ಎಂದರೆ, ಪೂಜೆ ಮಾಡುವಾಗ ಎಡಗೈಯಲ್ಲಿ ಲಿಂಗವಿಟ್ಟು ಬಲಗೈಯಿಂದ ರುದ್ರಾಕ್ಷಿ ಹಿಡಿದು ಜಪ ಮಾಡುತ್ತೇವೆ. ಬೀಸುವಾಗ ಎಡಗೈಯಿಂದ ಕಲ್ಲಿನ ಗೂಟಕ್ಕೆ ಹಿಡಿದು ಬಲಗೈಯಿಂದ ಧಾನ್ಯ ಹಾಕುತ್ತೇವೆ. ಅದೇ ತರಹ ಎಡಗೈಯಿಂದ ಒನಕೆ ಹಿಡಿದು ಧಾನ್ಯ ಎಲ್ಲಿಗೂ ಹೋಗಬಾರದೆಂದು ಬಲಗೈಯಿಂದ ಸರಿಸುತ್ತೇವೆ. ಎಡಗೈ ಎಂದರೆ ಬೇಸರ ಮಾಡಿಕೊಳ್ಳಬೇಡಿ. ಇಷ್ಟಲಿಂಗವೆಂಬ ಒಳ್ಳಿನಲ್ಲಿ ಕೈ ಎಂಬ ಆಧಾರ ಸ್ತಂಭದಿಂದ ಪ್ರಾಣಲಿಂಗವೆಂಬ ಒನಕೆ ಹಿಡಿದು ಭಾವನೆ ಎಂಬ ಎಳ್ಳು ಹಾಕಿ ದೇವರು ಎಂಬ ಎಣ್ಣೆ ಬಿಡುವ ತನಕ ಏಕಚಿತ್ತದಿಂದ ಕುಟ್ಟಿ 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 ಅದರೊಳಗೆ ಭಾವಲಿಂಗವೆಂಬ ಬೆಲ್ಲ ಹಾಕಿ ಮನಸ್ಸು ಎಂಬ ಕಣಕಿನೊಳಗೆ ಹೂರಣ ತುಂಬಿ ಭಕ್ತಿ ಎಂಬ ಬೆಂಕಿಯ ಮೇಲೆ ಸುಟ್ಟು ಆನಂದವೆಂಬ ಹೋಳಿಗೆ ಮಾಡಿ ಎಲ್ಲರೂ ಕೂತು ತಿಂದು ಹಬ್ಬ ಮಾಡುತ್ತೇವಲ್ಲ, ಅದೇ ನಿಜವಾದ ಹಬ್ಬ. ಕಣಕ ತನ್ನೊಳಗೆ ಹೂರಣ ತುಂಬಿಕೊಂಡು ಹೋಳಿಗೆ ಎಂಬ ಒಂದು ರೂಪ ತೋರಿಸುತ್ತದೆ. ನಾವು ಕೂಡ ಎಲ್ಲರೊಂದಿಗೆ ಪ್ರೀತಿಯಿಂದ ಇರುವುದೇ ಒಂದು ಮನುಷ್ಯತ್ವದ ರೂಪ. ಶಾಣೆ ಇದ್ದವರು ನಾವೇ ಶಾಣೆ ಎಂದು ಗರ್ವದಲ್ಲಿ ಮೆರೆದು ಬಿದ್ದರು. ದಡ್ಡರು ತಿಳಿಯಲಾರದೆ ಅಲ್ಲೇನಿದೆ ಎಂದು ಅರಿಯಲಾರದೆ ಬಿದ್ದರು. ನಾವೆಲ್ಲರೂ ನಮ್ಮೊಳಗಿನ ಕೆಟ್ಟ ದ್ವೇಷ, ಅಸೂಯೆ ತೆಗೆದುಹಾಕಿ ಒಳ್ಳೆ ಭಾವನೆಯಿಂದ ಎಳ್ಳು ಬೆಲ್ಲ ತಿನ್ನೋಣ, ಹೋಳಿಗೆ ಊಟ ಮಾಡೋಣ. ಹೋಳಿಗೆ ಊಟ ಮಾಡಿದ ಮೇಲೆ ಎಷ್ಟು ಸಿಹಿಯಾಗಿದೆ ಎಂದು ನೀವೇ ಹೇಳಿ. ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಚಿಕ್ಕಮ್ಮ ಕಳಿಸಿರೋ ಈ ವಿಶ್ ನಿಮ್ಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.